everybody has options established by law to take their law cannot have accommodate everybody's needs. It has a way, has a process procedure. They passed up in writing. They passed an order. Anybody who is agreed can appeal it against it in the right forums. Till then, for maintaining this thing, as per law, what needs to be done, we will do. It is clearly ordered that with Kannada and English ಬಿಟ್ಟು ಮೂರನೇ ಯಾವುದೇ ಭಾಷೆ ನಾಮಫಲಕದಲ್ಲಿ ಅಳವಡಿಸಲು ಅವಕಾಶ ನಿಯಮಗಳಲ್ಲಿ ಇಲ್ಲ. ಅದನ್ನು ನಾವು ಆದೇಶ ಪಾಸ್ ಮಾಡಿದ್ದೀವಿ. ಸೊ ದ ಮುನ್ಸಿಪಾಲಿಟಿ ಆರ್ ಎನಿಬಡಿ ಅಗ್ರೀಡ್ ಬೈ ದಿಸ್ ಕ್ಯಾನ್. ಇವತ್ತೇ ಜಿಲ್ಲಾಧಿಕಾರಿ ಇಲ್ಲಿ ಬಂದು ನಮಗೆ ಕರೆದಿದ್ರು. ನಾವೆಲ್ಲ ಹೋಗಿ ಈಗ ಬಂದಿದ್ದೇವೆ. ಕಾಯ್ದೆ ಪ್ರಕಾರ ಏನಿದೆ, ಇಲ್ಲಿ ಅವಕಾಶ ಇದ್ದಿದ್ದೆಲ್ಲ ಚರ್ಚೆ ಒಳ್ಳೇದಾಯ್ತು. ಆದರೆ ಅವ್ರ ಹೇಳಿಕೆ ಪ್ರಕಾರ ಇಂಗ್ಲಿಷ್ ಮತ್ತೆ ಕನ್ನಡ ಮಾತ್ರ ನೀವು ಮುಂದುವರಿಸಿ, ಉರ್ದುವನ್ನ ಹಾಕ್ಲಿಕ್ಕೆ ಸರ್ಕಾರದಿಂದ ಅನುಮತಿ ಪಡೆದಿ. ನೀವು ಸರ್ಕಾರದಿಂದ ಯಾವುದೇ ಇದಕ್ಕೆ ಅನುಮತಿ ಇಲ್ಲ ಅಂತ ಅವರು ಒಂದು ಆದೇಶ ನಾನು ಮಾಡ್ತೇನೆ. ಅದಕ್ಕೆ ನೀವು ನಿಮ್ಮ ಸಭೆಯಲ್ಲಿ ತಿಳಿಸಿ ಸಹಕಾರ ಮಾಡಂತ ನಮಗೆ ಕೇಳಿದ್ದಾರೆ. ಅದನ್ನ ನಮ್ಮ 6 ಸದಸ್ಯರು ಬಂದಿದ್ದರು, ಬೇರೆ ಸದಸ್ಯರು ಬೀದಿದ್ರಿಂದ ಬರಲಿಲ್ಲ. ಇದೇ ಮಾತನ್ನು ಇವತ್ತು 4 ಗಂಟೆಗೆ ನಾನು ಒಂದು ಸಭೆ ಕರೆದಿದ್ದೇನೆ, ವಿಶೇಷ ತುರ್ತು ಸಭೆ. ಆ ಸಭೆಯಲ್ಲಿ ನಾನು ಅವ್ರಿಗೆ ತಿಳಿಸ್ತೇನೆ. ಮತ್ತು ಸರ್ಕಾರದ ಆದೇಶದಿಂದ ಇಂತ ಬಂದರೆ ಅದಕ್ಕೆ ಪಾಲನೆ ಮಾಡೋದು ನಮ್ಮದು ಬೀಯಿಂಗ್ ಲೋಕಲ್ ಬಾಡಿ ನಮ್ಮದು ಕರ್ತವ್ಯ ಇರುತ್ತೆ. ಅದ್ರ ಪ್ರಕಾರ ಅವ್ರ ಆದೇಶಕ್ಕೆ ನೋಡಿ ಮುಂದೆ ಏನು ಮಾಡಬೇಕಂತ ಹೇಳಿ ಅದನ್ನ ಕಾನೂನು ಪ್ರಕಾರ ಏನು ಮಾಡ್ತೇವೆ, ನಮಗೆ ಕಾಯ್ದೆ ಪ್ರಕಾರ ಏನು ಅವಕಾಶ ಇದೆ ಅಂತ ನಾನು ನೋಡಿ ಅದನ್ನ ಮುಂದೆ ವರಿಸ್ತೇನೆ.